ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ ಎಲ್ಲಾ ಎಮೋಷನ್ಸ್ ನಾವು ಒಂದು ವ್ಯಕ್ತಿ ಮುಂದೆ ತೋರಿಸ್ಕೋತೀವಂದ್ರೆ ಅದಕ್ಕೆ ಹೆಸರು ಪ್ರೀತಿ. ಇದೊಂದೇ ಜನ್ಮ ಅಲ್ಲ, ಇನ್ನೆಷ್ಟು ಜನ್ಮದಲ್ಲಿ ಪಾರು ಹುಡ್ತಾಳೋ ಎಲ್ಲ ಜನ್ಮದಲ್ಲೂ ಶಿವು ಮಾವ ಹುಟ್ಟೇ ಹುಡ್ತಾನೆ. ಯಾರಿಲ್ಲ ಅಂತ ಬೇಡ ಬರಪ್ಪ, ನಿಮ್ ಜೊತೆ ನಾನು ನಮ್ ಹುಡ್ತಾನೆ ನಮ್ ಜೊತೆ ಬರೋ ಅಪ್ಪ ಅಮ್ಮ ಅಣ್ಣ ಅಕ್ಕ ತಮ್ಮ ತಂಗಿ ಎಲ್ಲಾ ಸಂಬಂಧಗಳಿಂದ ನಮಗ್ ಮಮತೆ ವಾತ್ಸಲ್ಯ ಸಿಗುತ್ತೆ. ಆದ್ರೆ ಮಮತೆ ವಾತ್ಸಲ್ಯ ಜೊತೆ ಸ್ವಚ್ಛ ಒಲವು ಸಿಕ್ಕತ್ತೆ ಅಲ್ಲ, ಅದಕ್ಕೆ ಹೆಸರು ನಿಜವಾದ ಪ್ರೀತಿ. ಈಗ ನಿನ್ಗಾಗಿದೆ ಅಲ್ಲ, ಅದೇ ಪ್ರೀತಿ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೋಡು, ನಂಬಿಕೆ ಬಂದಾಗ ಹುಟ್ಟೋದನ್ನ ಸಂಬಂಧ ಅಂತ ಕರೀತಾರೆ. ಸಂಬಂಧದ ಮೇಲೆ ನಂಬಿಕೆ ಹುಟ್ಟಿದಾಗ ಅದನ್ನ ಪ್ರೀತಿ ಅಂತ ಕರೀತಾರೆ. ಮ್ಯಾಮ್, ಏನ್ ಹೇಳ್ತಿದ್ದೀರಾ ನೀವು? ನೋಡು ಪರು, ಇದಕ್ಕೂ ಮುಂಚೆ ನಿನ್ನ ಮತ್ತೆ ಸಿದ್ಧಾರ್ಥ್ ಮಧ್ಯದಲ್ಲಿ ಇದ್ದಿದ್ದು ನಿಜವಾದ ಪ್ರೀತಿ ಅಲ್ಲ, ಒಂಥರ ಇನ್ಫ್ಯಾಚುಯೇಷನ್ ಅಂತ. ಈಗ ಸ್ವಲ್ಪ ಹೊತ್ತು ಮುಂಚೆ ಹೇಳ್ದೆ ಅಲ್ಲ, ನಿನ್ನ ಮತ್ತೆ ನಿನ್ನ ಮಾವನ ಮಧ್ಯೆ ಯಾರಾದ್ರೂ ಬಂದ್ರೆ ಅದ್ ನಿನ್ನ ಸಹಿಸ್ಕೊಳಕ್ ಆಗಲ್ಲ ಅಂತ. ಯೋಚನೆ ಮಾಡು, ಈ ನಿನ್ ಭಾವನೆ ನಿನಗಾಗಿದ್ದಿದ್ರೆ ನಿನ್ನ ಮತ್ತೆ ಸಿದ್ಧಾರ್ಥ್ ಮಧ್ಯ ನಿನ್ ಮಾವನ್ನ ಬರೋದಕ್ಕೆ ನೀನ್ ಬಿಡ್ತಿದ್ಯಾ? ಇಲ್ಲ ಅಲ್ಲ. ಏನೇ ಒಂದ್ ಕಾರಣ ಇದ್ದಿದ್ರು ನಿನ್ ಮಾವನ ಕೈಯಲ್ಲಿ ನೀನ್ ತಾಳಿ ಕಟ್ಟಿಸ್ಕೊತಿದ್ಯಾ? ಇಲ್ಲ. ಪಾರು, ನೀನು ನಿನ್ ಮಾವನ್ ಜೊತೆ ಬದುಕ್ತಾನೆ ಇರ್ಲಿಲ್ಲ. ಜಸ್ಟ್ ಥಿಂಕ್ ಅಬೌಟ್ ಇಟ್. ಇಷ್ಟೆಲ್ಲ ದಾಟಿ ನಿನ್ ಮಾವ ನಿನ್ ಜೊತೆಲಿದ್ದಾರೆ, ನಿನ್ ಜೊತೆ ಬದುಕ್ತಿದ್ದಾರೆ. ನೀನ್ ಅವ್ರನ್ನ ನಂಬಿದ್ಯಾ, ಅಷ್ಟೊಂದು ಹಚ್ಕೊಂಡಿದ್ಯಾ ಅಂದ್ರೆ ಅದಕ್ಕೆಲ್ಲ ಏನ್ ಕಾರಣ ಹೇಳು? ಪ್ರೀತಿ. ಪಾರು, ನಿನಗೆ ಈಗ ಈಗ ನಿಜವಾದ ಪ್ರೀತಿ ಆಗಿದೆ. ಇದು ನಿನ್ ಜೀವನದ ಮೊಟ್ಟ ಮೊದಲನೇ ಪ್ರೀತಿ. ನಿನ್ ಮಾವನೇ ನಿನಗೆ ಸಿಕ್ಕಿರೋ ಮೊದಲನೇ ಹುಡುಗ ಅಂಡ್ ನಿನ್ ಕೊನೆ ಹುಡುಗ. ಇದನ್ನ ಯಾವುದೇ ಕಾರಣಕ್ಕೂ ಕಳ್ಕೋಬೇಡಪ್ಪ. ಆದಷ್ಟು ಬೇಗ ನಿನ್ ಮಾವನ ಹತ್ರ ಮನ್ಸು ಬಿಚ್ಚಿ ನಿನ್ ಪ್ರೀತಿನ ಹೇಳ್ಕೊ. ಇದು ನಿಮ್ ಪ್ರೀತಿಗೆ ಸಿಕ್ಕಿರೋ ವೇದಿಕೆ ಅಲ್ಲ, ನಿಲ್ದಾಣ. ಮ್ಯಾಮ್, ನೀವ್ ಹೇಳಿದೆಲ್ಲ ಅರ್ಥ ಆಯ್ತು. ಆದ್ರೆ ಆದ್ರೆ ಮ್ಯಾಮ್, ನನ್ನ ಜೀವನದಲ್ಲಿ ನಡೆದಿರೋ ಎಲ್ಲಾ ಘಟನೆನೂ ನನ್ನ ಮಾವನ್ ಗೊತ್ತಿದೆ. ನಾನೊಂದು ಹುಡುಗನ ಪ್ರೀತಿಸಿದ್ದು, ಪ್ರೀತಿಸಿ ಮೋಸ ಹೋಗಿದ್ದು, ಆ ನೋವಲ್ಲಿ ನಾನು ಕೊರಗಿದ್ದು ಎಲ್ಲ ಮಾವನ್ ಗೊತ್ತಿದೆ. ಆದ್ರೆ ನೀವದ್ಯಾವುದು ನಿಜವಾದ ಪ್ರೀತಿ ಅಲ್ಲ, ಈಗ ನನಗಾಗಿರೋದು ನಿಜವಾದ ಪ್ರೀತಿ ಅಂತ ಹೇಳ್ತಿದ್ದೀರಾ. ಈ ಸಂದರ್ಭದಲ್ಲಿ ಮಾವನ ಹತ್ರ ಹೋಗಿ ನನ್ನ ಪ್ರೀತಿ ವಿಷಯನ ಹೇಳಿದ್ರೆ ಮಾವ ನನ್ನ ಬಗ್ಗೆ ಏನ್ ಅನ್ಕೊಳ್ಳಲ್ಲ. ಒಂದ್ ಪ್ರೀತಿ ಹೋಯ್ತು ಅಂತ ಪ್ರೀತಿ ಇಲ್ಲ ನನ್ನ ಒಪ್ಕೊಳ್ತಿದ್ದಾಳೆ ಅಂತ ಅನ್ಕೊಂಡ್ಬಿಟ್ರೆ ಮಾವ ನನ್ನ ಸ್ವಾರ್ಥಿ ಅನ್ಕೊಳಲ್ವಾ? ನನ್ನ ಪ್ರೀತಿ ಮೇಲೆ ಅನುಮಾನ ಬರಲ್ವಾ? ಇದೇ ಗೊತ್ತಾ ನಾವ್ ಹೆಣ್ಮಕ್ಳು ಮಾಡೋ ತಪ್ಪು. ಅವ್ರೇನ್ ಅನ್ಕೋಬಿಡ್ತಾರೋ, ಅವ್ರಿಗೇನ್ ಅನ್ಸುತ್ತೋ ಅಂತ ನಾವೇ ಏನೇನೋ ಅನ್ಕೋಬಿಡ್ತೀವಿ. ಇನ್ನೊಬ್ರಿಗೋಸ್ಕರ ಬದುಕೋಕ್ ಹೋಗಿ ನಮ್ ಬದುಕನ್ನ ಹಾಳು ಮಾಡ್ಕೊಬಿಡ್ತೀವಿ. ಅಂದ್ರೆ ನನಗೆ ಈಗ ಬಂದಿರೋ ಅನುಮಾನ ತಪ್ಪು ಅಂತ ಹೇಳ್ತಿದ್ದೀರಾ? ಇಲ್ಲ ಇಲ್ಲ, ನಿನ್ ಜಾಗದಲ್ಲಿ ಯಾವುದೇ ಹೆಣ್ಣಿದ್ದಿದ್ರು ಆಕೆಗೂ ಹೀಗೆ ಅನಿಸ್ತಿತ್ತು. ಆ ಎಲ್ಲಾ ಹೆಣ್ಮಕ್ಳ ಮುಂದೆ ಇರೋ ವ್ಯಕ್ತಿಗಳ ಮೇಲೆ ಅವ್ರು ಏನ್ ಅನ್ಕೋತಿದ್ದಾರೆ ಅನ್ನೋದು ನಿರ್ಧಾರ ಆಗುತ್ತೆ. ಈ ಕ್ಷಣದಲ್ಲಿ ನಿನ್ ಮುಂದೆ ಇರೋದು ನಿನ್ ಮಾವ, ಅಂಡ್ ನೀನ್ ಅವ್ರ ಬಗ್ಗೆ ಹೇಳಿರೋ ವಿಷಯಗಳನ್ನ ಕೇಳಿ
ನನಗೆ ಅವ್ರ ಬಗ್ಗೆ ಏನನ್ಸುತ್ತೆ ಅಂದ್ರೆ ಭಾವಜೀವಿ. ಅವರು ಆಸ್ತಿ ಅಂತಸ್ತು ಅಂದ ಚಂದ ಇದು ಯಾವುದಕ್ಕೂ ಬೆಲೆ ಕೊಡೋ ಮನುಷ್ಯರೇ ಅಲ್ಲ, ವ್ಯಕ್ತಿತ್ವಕ್ಕೆ ಬೆಲೆ ಕೊಡ್ತಾರೆ. ಕರೆಕ್ಟ್? ಅವ್ರ ಸುತ್ತಮುತ್ತ ಇರೋರ್ನ ತನ್ನ ಕೈ ಮೀರಿ ಹೇಗ್ ಸಂತೋಷವಾಗಿಡ್ಬಹುದು, ಅವ್ರ ಮುಖದಲ್ಲಿ ಹೇಗ್ ನಗು ಇಡಬಹುದು, ಎಷ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬಹುದು, ಅದಕ್ಕೋಸ್ಕರ ಹೋರಾಡ್ತಾರೆ. ಕರೆಕ್ಟ್? ಅಂಥ ವ್ಯಕ್ತಿ ನೀನು ಅವಕಾಶವಾದಿ ಅಂತ ಯಾವತ್ತೂ ಅನ್ಕೊಳ್ಳಲ್ಲ. ಹಾಗ ಅನ್ಕೊಳ್ಳೋರಾಗಿದ್ದಿದ್ರೆ ಚಿಕ್ಕ ವಯಸ್ಸಿಂದ ನಿನ್ನನ್ನ ಪ್ರೀತಿಸ್ತಿರ್ಲಿಲ್ಲ. ನಿನ್ ಖುಷಿಗೋಸ್ಕರ ಅವ್ರ ಪ್ರೀತಿನ ತ್ಯಾಗ ಮಾಡಿ ಅವ್ರ ಮನ್ಸೊಳಗೆ ಇಟ್ಕೋತಿರ್ಲಿಲ್ಲ ಪಾರು. ಪಾರು, ನೀನು ಪ್ರೀತಿ ಮಾಡ್ತಿಲ್ಲ, ನೀನು ಪ್ರೀತಿ ಆಗಿದೆ. ಬದುಕೋದಕ್ಕೂ ಜೀವಿಸೋದಕ್ಕೂ ಎಷ್ಟು ವ್ಯತ್ಯಾಸ ಇದೆಯಲ್ಲ, ಅಷ್ಟೇ ವ್ಯತ್ಯಾಸ ಪ್ರೀತಿ ಮಾಡೋದಕ್ಕೂ ಆಗೋದಕ್ಕಿದೆ. ಆ ದೇವ್ರೆ ನಿಮ್ಮಿಬ್ರು ಜೋಡಿ ಮಾಡಿದ್ದಾನೆ. ಜಸ್ಟ್ ಟ್ರಸ್ಟ್ ಮೈ ವರ್ಡ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ನಿನ್ನ ಈ ಪ್ರೀತಿನ ನಿಮ್ಮ ಮಾವನ ಹತ್ರ ಧಾರೆ ಏರಿ. ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿ ಬಂದ್ರೆ ಜೀವನ ಸರಿಯಾದ ದಾರಿಲಿ ಹೋಗುತ್ತೆ ಅನ್ನೋದಕ್ಕೆ ಮಾವ ಸಾಕ್ಷಿ ಆದ್ರೆ, ಸರಿಯಾದ ಸಮಯಕ್ಕೆ ಸರಿಯಾದ ಮಾರ್ಗದರ್ಶನ ನೀಡೋದಕ್ಕೆ ಸರಿಯಾದ ವ್ಯಕ್ತಿ ಸಿಕ್ಕಿದ್ರೆ ಜೀವನ ಸರಿಯಾದ ದಾರಿಲಿ ಹೋಗುತ್ತೆ ಅನ್ನೋದಕ್ಕೆ ನೀವು ಸಾಕ್ಷಿ ಆಗ್ಬಿಟ್ರಿ ಮಾ. ಕಮ್ ಆನ್, ಐ ವಿಶ್ ಯು ಆಲ್ ದ ಬೆಸ್ಟ್ ಆಫ್ ಲೈಫ್. ಯಾವಾಗ್ಲೂ ಸಂತೋಷವಾಗಿರಿ. ಸೆಲೆಬ್ರೇಟ್ ಮಾಡೋಣ. ಐಸ್ ಕ್ರೀಮ್? ಯಾ ಮ್ಯಾಮ್, ನಿಮ್ಗೆ ವೆನಿಲಾ ಫ್ಲೇವರ್ ಅಂದ್ರೆ ಇಷ್ಟ ಅಲ್ವಾ? ಮುಂಚೆ ತಿಂತಿದ್ದೆ, ಬಟ್ ಈಗ ಚಾಕ್ಲೇಟ್ ಫ್ಲೇವರ್ ಇಷ್ಟ ನನಗೆ. ಗೌತಮ್ ಅವ್ರ ಫೇವ್ರೆಟ್. ನಾವು ಪ್ರೀತಿಸೋರ್ಗೋಸ್ಕರ ನಾವು ಸ್ವಲ್ಪ ಬದಲಾಗಬೇಕು. ನಾನು ಚೂರು ಬದಲಾಗಿದ್ದೀನಿ. ರಮ್ಯಾ, ಅದಕ್ಕೆ ಅಲ್ಲಿ ಕಾಣಿಸ್ತಿಲ್ವಲ್ಲ? ಅದಕ್ಕೆ ಏನೋ ಅರ್ಜೆಂಟ್ ಕೆಲಸ ಅಂತ ಆಚೆ ಹೋದ್ರು. ಅರ್ಜೆಂಟ್ ಕೆಲಸನಾ? ನಮ್ಗೇನು ಹೇಳಲೇ ಇಲ್ಲ. ಅರ್ಜೆಂಟ್ ಕೆಲಸ ಅಂತ ಅದಕ್ಕೆ ತಾನೇ ಹೇಳಿದ್ದು. ಅರ್ಜೆಂಟ್ ಕೆಲಸ ಅಂದ್ಬಿಟ್ಟು ಹೇಳ್ಬಿಟ್ಟು ಬೇರೆ ಹೋಗ್ತಾರಾ? ಆದ್ರೆ ಅವ್ರ ಫೋನಲ್ಲಿ ಯಾರ ಹತ್ರನೋ ಮ್ಯಾಮ್ ಮ್ಯಾಮ್ ಅಂತ ಮಾತಾಡ್ತಾ ಇದ್ರು. ಈಗಲೇ ಬಂದೆ ಅಂತ ಹೋಗ್ಬಿಟ್ರಪ್ಪ. ಮಂಜಿ, ಅದಕ್ಕೆ ಎಲ್ಗೋಗಿರ್ಬೋದು? ಮಾವಂತವ ಅಲ್ಲ ಕಣೆ, ನನ್ಗನ್ಸತ್ತೆ ನಾವು ಮಾಡಿರೋ ಕೆಲ್ಸದಿಂದ ಅದಕ್ಕೆ ಮನ್ಸಲ್ಲಿ 100 ಪ್ರಶ್ನೆಗಳು ಕಾಡಿರುತ್ತೆ. ಅದಕ್ಕೆ ಅದ್ರ ಉತ್ತರ ಕೇಳಕ್ಕೆ ಅದಕ್ಕೆ ಟೀಚರ್ ತಾವ ಏನಾದ್ರೂ ಹೋಗಿರ್ಬೋದಾ ಅಂತ. ಹಂಗಾರೆ ನಾವು ಮಾಡಿರೋದೆಲ್ಲ ಉಪಯೋಗಕ್ಕೆ ಬಂತು ಅಂತಾಯ್ತು. ನೋಡೋಣ ಇರು, ಅದಕ್ಕೆ ಬರಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.